ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ತಾನೇ ಎದ್ದಿದ್ದೀವಿ. ಟೈಮ್ ಬಂದು 9 ಗಂಟೆ. ಇವತ್ತು ಲೇಟ್ ಆಯಿತು ಆ್ಯಕ್ಚುಲಿ, ಯಾಕಂದರೆ ನನ್ನ ತಮ್ಮಂಗೆ ರಜಾ ಇದೆ. ಕ್ರಿಸ್ಮಸ್ಗೆ ರಜಾ ಕೊಟ್ಟಿದ್ದಾರೆ ಇವತ್ತಿಂದ. 5 ಡೇಸ್ ಆರ್ 6 ಡೇಸ್ ಏನೋ ರಜಾ ಇದೆ. ಸೊ ಅದಕ್ಕೆ ಲೇಟಾಗಿ ಎದ್ವಿ. ನನ್ನ ತಮ್ಮಂಗೆ ಹೇರ್ ಕಟ್ಟಿಂಗ್ ಕಳಿಸಿದ್ದೀವಿ. ಅವ್ನು ಬಂದಮೇಲೆ ತೋರಿಸ್ತೀನಿ ಅವ್ನ ಕಟ್ಟಿಂಗ್ ಹೇಗಿದೆ ಅಂತ. ನಿನ್ನೆ ತಾನೇ ಫ್ರೆಶ್ ಆಗಿ ಉಳ್ಳಿನ ಮೆದೆ ಹಾಕಿದ್ದಾರೆ. ಅವ್ರು ಹಸು ಸಾಕಿದಾರಲ್ಲ ಅದಕ್ಕೆ. ಸೊ ನೆಕ್ಸ್ಟು ವ್ಲಾಗ್ ನನ್ನ ತಮ್ಮ ಬಂದಮೇಲೆ ಅವ್ನ ಕಟ್ಟಿಂಗ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ಮಾರ್ನಿಂಗ್ ಡ್ರಿಂಕ್ ಕುಡಿತಾ ಇದ್ದೀನಿ. ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ರಾತ್ರಿ, ಅದೇ ಈಗ ಮಾರ್ನಿಂಗ್ ಕೂಡ ಕುಡಿಯೋದು. ಈಗ ಅಮ್ಮ ಇಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದಾರೆ ನಾಷ್ಟಕ್ಕೆ. ನಾನು ಈಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ನನ್ನ ತಮ್ಮ ಕಟಿಂಗ್ ಮಾಡಿಸ್ಕೊಂಡು ಈಗ ಬಂದಿದ್ದಾನೆ 1 ಅವರ್ ಆದಮೇಲೆ. ಅವ್ನು ಫ್ರೆಶ್ ಅಪ್ ಆದಮೇಲೆ ನಾನು ಫ್ರೆಶ್ ಅಪ್ ಮಾಡಿ, ಸೊ ಇದು ನಮ್ಮ ತಮ್ಮ ಮತ್ತು ಅಪ್ಪಂಗೆ ಮಾತ್ರ, ಯಾಕಂದ್ರೆ ನಾವು ರೈಸ್ ತಿನ್ನಲ್ವಲ್ಲ. ಸೊ ಇಲ್ಲಿ ಮಾಡ್ತಿದ್ದಾರೆ ಚಿತ್ರಾನ್ನ. ಹಾಕ್ಬೇಕಪ್ಪ, ಟೇಸ್ಟ್ ಕುರುಮ್ ಅಂತ ಸಿಗಬೇಕು ಚಿತ್ರಾನ್ನ ಮಧ್ಯದಲ್ಲಿ. ಓಕೆ, ಅವ್ರು ಮಾಡಲಿ, ನಾನು ಕ್ಲೀನ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಜಾಸ್ತಿ ಆಗ್ತಿದೆ 4 ಜನಕ್ಕೆ. ಈಗ ಇಬ್ಬರಿಗೂ ಅಷ್ಟೇ ಹಾಕಾರೆ? ಇಲ್ಲ ಕಮ್ಮಿನೇ ಹಾಕ್ಬೇಕು ಅಮ್ಮೋರಿ. ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಮ್ಮೋರಿ. ಸೊ ನಾನು ಇದೆಲ್ಲ ಆದಮೇಲೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಕಟ್ಟಿಂಗ್ ಬಾ ಬೆಳಕಿಗೆ ಬಾ. ನೋಡಿ ನಮ್ಮ ಸೂಪರ್ ಹೀರೋ ಕಟ್ಟಿಂಗ್ ಆಗಿದೆ. ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ತಿದ್ದೆ, ಈಗ ಸಿಗ್ತಾ ಇಲ್ಲ ಕೈಗೆ. ಏನಿಲ್ಲ, ಬೇಗ ಮತ್ತೆ ಬಂದ್ಬಿಡುತ್ತೆ ಕೂದಲು, ತಗ್ಗದೇ ಇಲ್ಲ. ಎಲ್ಲ ಕೆಲಸ ಮುಗಿಸಿ ಮನೇಲಿ ಸ್ವಲ್ಪ ಬ್ಯಾಂಕ್ ಏನೋ ಕೆಲಸ ಇತ್ತು. ನನ್ನ ಗಾಡಿಯಲ್ಲಿ ನಿಂತಿದೆ ನೋಡಿ. ಅಮ್ಮ ಬ್ಯಾಂಕಲ್ಲಿ ಏನೋ ಕೆಲಸ ಇತ್ತು, ಹಾಗಾಗಿ ಬ್ಯಾಂಕ್ ಹತ್ರ ಬಂದಿದ್ದೀವಿ. ನಿನ್ನೆ ಶಾಪ್ ಕ್ಲೋಸ್ ಆಗಿತ್ತಲ್ಲ ರಾಗಿ ಮಿಷಿನ್ದು, ಇವಾಗ ಓಪನ್ ಆಗಿದೆ. ಅದಕ್ಕೆ ಈಗ ಅಮ್ಮ ಮಗ ಇಬ್ಬರು ಹೋಗ್ತಿದ್ದಾರೆ. ನಿನ್ನೆ ಓಪನ್ ಆಗಿರಲಿಲ್ಲ. ಬ್ಯಾಂಕ್ದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಮ್ಮ ಬಂದ್ವಿ. ಈಗ ಅವನಿಗೆ ರಜೆ ಇದೆಯಲ್ಲ, ಅದಕ್ಕೆ ಅವನಿಗೆ ಕೆಲಸ ಕೊಟ್ಟಿದ್ದೀವಿ, ಹೋಗು ಅಂತ. ಇಲ್ಲಾಂದರೆ ನಾನೇ ಹೋಗ್ಬೇಕಿತ್ತು. ನಮ್ಮಮ್ಮ ಮತ್ತು ನನ್ನ ತಮ್ಮ ಬಂದರು. ರಾಗಿ ಇಲ್ಲಿ ಹಾಕ್ಸ್ಕೊಂಬಂದಿದ್ದಾರೆ, ರಾಗಿ ಹಿಟ್ಟನ್ನ. ಮತ್ತು ಇದು ಆ್ಯಕ್ಚುಲಿ ಕ್ಲೀನ್ ಮಾಡಿಸಿ ಆಮೇಲೆ ಇದು ಮಾಡಿರೋದು. ಇದು ಅಕ್ಕಿ ಹಿಟ್ಟು. ಅಕ್ಕಿನೂ ಅಷ್ಟೇ ತೊಳೆದು ಒಣಾಕಿ ಚೆನ್ನಾಗಿ ಡ್ರೈ ಮಾಡಾದಮೇಲೆ ಈಗ ಹಿಟ್ಟು ಮಾಡಿಸ್ಕೊಂಬಂದಿರೋದು. ಈಗ ನಾನಿಲ್ಲಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋಣ ಅಂತ ಸ್ವೀಟ್ ಕಾರ್ನ್ ಮತ್ತು ಕಡಲೆಕಾಯಿ ಎರಡನ್ನೂ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಎರಡನ್ನೂ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಸಿಂಪಲ್, ಟೇಸ್ಟಿ, ಅದೆರಡೇ ಅಲ್ಲ ಹೆಲ್ತಿಯಾಗೂ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನೀಗ ಸ್ವೀಟ್ ಕಾರ್ನ್ ಮತ್ತು ಕಡಲೆಕಾಯಿ ಬೀಜ ಬಾಯ್ಲ್ ಮಾಡಿ ನೀರು ಸೋಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ದೊಡ್ಡ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. 2 ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿನೂ ತುರ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ಆಗುತ್ತೆ. ಫಸ್ಟ್ ನಾನೀಗ ತೆಂಗಿನಕಾಯಿ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಎಲ್ಲ ತರಕಾರಿನೂ ಏನು ಸೌತೆಕಾಯಿ ಮತ್ತು ಕ್ಯಾರೆಟು ಹಾಗೆ ಕೊತ್ತಂಬರಿನ ಎಲ್ಲ ಒಂದೇ ಸರಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀವು ವೆಜಿಟೇಬಲ್ಸ್ ನಿಮಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಇಷ್ಟಿಷ್ಟು ಹಾಕ್ಕೊತಾ ಇದ್ದೀನಿ, ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು. ಸೊ ಎಲ್ಲ ತರಕಾರಿ ಹಾಕ್ಕೊಂಡಾದ್ಮೇಲೆ ನಾನೀಗ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ನಿಮ್ಗೆ ಆಪ್ಷನ್ನು. ಹಂಗೆ ನಾನು ವೈಟ್ ಪೆಪ್ಪರ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರುಚಿಗೆ ನಿಮ್ಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ನಾವು ನಾರ್ಮಲಾಗಿ ಪಿಂಕ್ ಸಾಲ್ಟ್ ಹಾಕ್ಕೊಳ್ಳೋದು ಚಾಟ್ಸು ಮತ್ತು ಏನಾದರೂ ಡ್ರಿಂಕ್ಸ್ ಇದ್ದಾಗ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ. ಸೊ ಇದಕ್ಕೂ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ನಾನೀಗ ಬಾಯ್ಲ್ ಮಾಡ್ಕೊಂಡಿರೋ ಸ್ವೀಟ್ ಕಾರ್ನ್ ಮತ್ತು ಕಡಲೆಕಾಯಿ ಬೀಜ ಏನಿದೆ
ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ ನಾನಿಲ್ಲಿ. ಹಿಂಡ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ರೆಡಿ ಆಗುತ್ತೆ. ತುಂಬ ಈಸಿ, ಸಿಂಪಲ್ ಆ್ಯಂಡ್ ತುಂಬ ಹೆಲ್ತಿಯಾಗೂ ಇರುತ್ತೆ. ಇದನ್ನು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೆಳಗ್ಗೆಯಿಂದ ಏನೋ ಕೆಲಸ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಸೊ ಒಂದೇ ಸರಿ ಲಂಚ್ ಮಾಡ್ತಾಯಿದ್ದೀನಿ. ನಾನು ನಮ್ಮಮ್ಮ ಈಗ ಬಟ್ಟೆ ಒಣ ಹಾಕೋಣ ಅಂತ ಮೇಲೆ ಬಂದಿದ್ದೀವಿ. ಸಂಜೆ 5 ಗಂಟೆ ಆಗಿದೆ. ಮಿಷಿನ್ಗೆ ಹಾಕಿದ್ವಿ, ಈಗ ಒಣಗಾಕೋಕೆ ತೊಗೊಂಬಂದಿದ್ದೀವಿ. ಒಣಗಾಕ್ಬಿಟ್ಟು ಮತ್ತೆ ಕೆಳಗೆ ಹೋಗ್ಬೇಕು. ಹಂಗೆ ನಮ್ಮಮ್ಮ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ನೋಡಿ ಹೊಸ ಮನೆ ಕಟ್ಟೋಕ್ಕೆ ಅಂತ ಮಣ್ಣು ಹಾಕ್ದಿದ್ದಾರಲ್ಲ, ಅಲ್ಲಿ ಮಣ್ಣು ಕೆಂಪಕ್ಕಿದೆ ನೋಡೋಕ್ಕೆ ಅಂದ್ಬಿಟ್ಟು ಅದನ್ನ ತೊಗೊಂಬಂದು ಪಾಟ್ಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ದಾರೆ. ಏನು ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದು ಅಕ್ಕಿ ಹಿಟ್ಟಿಗೆ ಜಾಡಿ ಹಿಡಿತಾ ಇದ್ದೀನಿ. ಅಲ್ಲಿ ರಾಗಿ ಹಿಟ್ಟು ಆಲ್ರೆಡಿ ಹಿಡ್ದಾಯಿತು. ಈ ಪರಿಸ್ಥಿತಿ ಆಗಿದೆ, ನನ್ನ ಕೈ ಕಾಲು ಎಲ್ಲ. ಮತ್ತೆ ಫ್ರೆಶ್ ಅಪ್ ಆಗಬೇಕು. ಇನ್ನೊಂದು ಸ್ವಲ್ಪ ಇದೆ, ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಅದೆಲ್ಲ ಆದಮೇಲೆ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಅಮ್ಮ ಅಡುಗೆನೂ ಮಾಡಿದರು. ಊಟ ಮಾಡಿದೆ ನಾನು, ಅದು ಕ್ಲಿಪ್ ತಗೊಳ್ಳೋದು ಮರ್ತೋಯ್ತು. ಅದೆಲ್ಲ ಆದಮೇಲೆ ಇವಾಗ ಬೆಳಗ್ಗೆಗೆ ನಾಷ್ಟಕ್ಕೆ ಅಂತ ಇಲ್ಲಿ ದೋಸೆಗೆ ನೆನೆ ಹಾಕೋಣ, ಸ್ವಲ್ಪ ದೋಸೆ ಅಲ್ಲ ದೋಸೆ ಥರ ಮಾಡೋಣ ಅಂತ ಅಕ್ಕಿ, ಸ್ವಲ್ಪ ಮೆಂತ್ಯ ಇದನ್ನೆಲ್ಲ ಹಾಕಿ ನೆನೆ ಹಾಕೋಣ. ಬೆಳಗ್ಗೆ ಎದ್ದು ರುಬ್ಕೊಂಡ್ರೆ ದೋಸೆ ಥರನೇ ಬರುತ್ತೆ ಅಂತ ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ಒಂದು 3 ಸತಿ ತೊಳೆದು ಹಾಕಿದ್ದೀನಿ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಾಯಿತು. ಇನ್ನೇನಿಲ್ಲ, ಸ್ವಲ್ಪ ಹೊತ್ತು ಟಿ ವಿ ನೋಡಿ ನಾರ್ಮಲ್ ನಂದು ಡ್ರಿಂಕ್ ಏನಿದೆ ರಾತ್ರಿ ಕುಡಿಯೋದು ಅದನ್ನು ಕುಡಿದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.